ಥರದ ಅಸ್ಟ್ರೋಟ್ ಆಗಬೇಕಿದ್ರೆ ಇಲ್ಲಾಂದರೆ ನಿಮಗೆ ರಿಲೇಟೆಡ್ ಏನೇ ಬೇಕಿದ್ರು ನಮ್ಮ ಯುವರಾಜ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಅಕೌಂಟ್ ಬಂದುಬಿಟ್ಟು ಯುವರಾಜ್ PH ಇನ್ಸ್ಟಾಗ್ರಾಮಲ್ಲಿ ಐತೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವುದೇ ಜ್ಯೋತಿಷ್ಯ ಹತ್ರ ಸುಳ್ಪ ಹೇಳಲ್ಲ, ಕರೆಕ್ಟಾಗಿ ಹೇಳ್ತೀವಿ. ಬಂದು ಕಾಂಟ್ಯಾಕ್ಟ್ ಮಾಡಿ. ಬರ್ಬೇಕಾದ್ರೆ 200 ರೂಪೀಸ್ ಇಟ್ಕೊಂಡು. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಎದ್ಬಿಟ್ಟು ಕಾಲೇಜಿಗೆ ರೆಡಿ ಆಗಿಬಿಟ್ಟು ಗಾಡಿ ತೆಗ್ದ್ಬಿಟ್ಟು ಇವಾಗ ಈಚೆ ಹೋಗ್ಬೇಕು. ಕಾಲೇಜ್ಗೆ ಹೋಗ್ಬೇಕು, ಈಚೆ ಹೋಗ್ಬೇಕು ಅಂತಿದೆ. ಇವಾಗ ಗಾಡಿಗೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಕಾಲೇಜ್ಗೆ ಹೊರಡೋಣ. ಆಲ್ರೆಡಿ 9:40 ಆಗೋಕ್ಕೆ ಟೈಮ್ ಆಗೋಗ್ಬಿಟ್ಟೈತಿ. ಇವಾಗ ಹೊರಡ್ತೀನಿ ಕಾಲೇಜಿಗೆ. ಗಾಡಿ ರೆಡಿ. ಎಕ್ಸಾಮ್ ಇರೋದು ಯಾವತ್ತೋ ಹುಡುಗ ಅಲ್ಲಿ ಇವತ್ತೇ ಟೆನ್ಷನ್ ಅಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಓದ್ತಾನೆ. ಇನ್ನೂ ಎಕ್ಸಾಮ್ ಇರೋದು ಇನ್ನೂ ಲೇಟು. ಆಲೇ ರೋಡಲ್ಲೆಲ್ಲ ನಿಂತ್ಕೊಂಡು ಓದ್ತಾವನೆ. ಗೈಸ್ ಫೀಸ್ ಕಟ್ಟಬೇಕು, ಅದಕ್ಕೋಸ್ಕರ ಇಲ್ಲೇ ಕೂತಿಲ್ಲ. ನಮ್ಮ ಫ್ರೆಂಡ್ ಇವಾಗ ಪಾಪ ಅವನು ಪರ್ಮಿಷನ್ ಕೇಳೋನೆ. ಇವನು ಕಟ್ಟಕ್ಕೆ ಅಂತ ಕೂತವ. ನಾನು ಕಾಯ್ತಾ ಇದ್ದೀವಿ. ಅದ್ರ ಜೊತೆ ಪರ್ಮಿಷನ್ ಕಾಯ್ತಾ ಇದ್ದೀವಿ. ಇವಾಗ ಕಟ್ಬಿಟ್ಟು ಮತ್ತೆ ಲ್ಯಾಬ್ಗೆ ಹೋಗ್ಬೇಕು. ಮೇಲ್ಗಡೆ ಲ್ಯಾಬಲ್ಲಿ ಥೀಸಿಸ್ ಐತೆ. ಇವನು ಇನ್ನೂ ಸ್ಟಾರ್ಟ್ ಆಗೋದು 24 ಖಾಲಿ ಓದ್ಕೊಂಡು ಕೂತ್ಕೊಂಡು ಅವನೇ ರೋಡಲ್ಲಿ ಓದ್ತಾನೆ. 2 ಬುಕ್ ಖಾಲಿ ಆಗಿದೆ. ಅವ್ನು ನಾಳೆ M.Pharm ಗೊತ್ತವನೇ, B.Pharm ಮುಗಿಸ್ಬಿಟ್ಟು ವೈಯಕ್ತಿಕ ಹೋಗ್ತಾ ಇದ್ದಾನೆ ಇವನು. ವೈಯಕ್ತಿಕ ನಾನು ಲೋ ಆ್ಯಂಗಲ್ ಶಾಟಿಂಗ್ ತಾಡೋದು ಯಾವತ್ತು. ನಾವು ಲೋ ಆ್ಯಂಗಲ್ ಶಾಟ್ ಹಿಂಗೆ ಬಂದು ಹಿಂಗೆ ಬರಬೇಕು. ಯಮುನಪ್ಪನ ಒಂದಿನ ಲಾಗಲ್ ತಗೊಂಡು ಏನಿಲ್ಲ. ಯಮುನಪ್ಪನ ನೋಡಿ ಬರ್ತಾರೆ ನಂಬರ್ ಗೇಟ್ ಆಗಿ. ಅಯ್ಯೋ, ಇವನೇ ಯಾವುದೇ ಥರದ ಅಸ್ಟ್ರೋಟ್ ಆಗಬೇಕಿದ್ರೆ ಇಲ್ಲಾಂದರೆ ನಿಮಗೆ ರಿಲೇಟೆಡ್ ಏನೇ ಬೇಕಿದ್ರು ನಮ್ಮ ಯುವರಾಜ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಅಕೌಂಟ್ ಬಂದುಬಿಟ್ಟು ಯುವರಾಜ್ PH ಇನ್ಸ್ಟಾಗ್ರಾಮಲ್ಲಿ ಐತೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಲೈಫ್ ಬಗ್ಗೆ ಫುಲ್ಲು ಕೂಲಂಕುಷವಾಗಿ ನೀಟಾಗಿ ಹೇಳ್ತಾರೆ. ಇವ್ರದ್ದು ಐಡಿಯಾನ ನಾನು ಕೆಳಗಡೆ ಇವತ್ತು ಮೆನ್ಷನ್ ಮಾಡ್ತೀನಿ. ಅಸ್ಟ್ರೋಟ್ ಹಾಕು. ಯಾವುದೇ ಜ್ಯೋತಿಷ್ಯ ಹತ್ರ ಸುಳ್ಪ ಹೇಳಲ್ಲ, ಕರೆಕ್ಟಾಗಿ ಹೇಳ್ತೀವಿ. ಬಂದು ಕಾಂಟ್ಯಾಕ್ಟ್ ಮಾಡಿ. ಬರ್ಬೇಕಾದ್ರೆ 200 ರೂಪೀಸ್ ಇಟ್ಕೊಂಬಂದಿರಿ. ನಂಬರ್ ಹೇಳ್ಬಿಡಿ. ನಂಬರ್ ಹೇಳ್ಬೇಡ. ನಾನು ಇವತ್ತು ಅವ್ರದ್ದು ID ಟ್ಯಾಗ್ ಮಾಡ್ತೀನಿ ನೋಡಿ. ಆಮೇಲೆ 10th ಹೌಸ್ ಇದೆ. 10th ಹೌಸಲ್ಲಿ ಸ್ವಲ್ಪ ಕೇತು ಇರೋದ್ರಿಂದ ಸ್ವಲ್ಪ ಅಬ್ಸ್ಟ್ರಕಲ್ ಆಗುತ್ತೆ ಕೆರಿಯರಲ್ಲಿ, ಪ್ರೊಫೆಷನಲ್ಲಿ. ಅದನ್ನೆಲ್ಲ ಸ್ವಲ್ಪ ಪ್ರೆಷರೆಲ್ಲ ಹ್ಯಾಂಡಲ್ ಮಾಡಿದರೆ ವಿನ್ ಆಗ್ಬೋದು. ಆ ಥರ ಫುಲ್ ನೀಟಾಗಿ ಹೇಳ್ತವ್ರೆ, ಕೇಳಿಸ್ಕೊಳ್ಳಿ ನೀವು. ಡಿಪ್ರೆಷನಲ್ಲಿದ್ದೀರಾ? ಅಯ್ಯೋ, ಯಾಕೋ ಡಿಪ್ರೆಷನಲ್ಲೇ ಇದ್ದಾರೆ ಜೀಫನ್ ಇವತ್ತು. ತುಂಬ ಡಿಪ್ರೆಷನಲ್ಲಿದ್ದಾರೆ. ಅದು ಒಬ್ಬರು ಏನೋ ಶಾಸ್ತ್ರ ಹೇಳ್ಬೇಕಾದ್ರೆ ಉಲ್ಟಾ ಹೇಳ್ಬಿಟ್ಟು ಪಾಪ ಅವ್ರಿಗೆ ಅದಕ್ಕೋಸ್ಕರ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇನ್ನೂ ಎಕ್ಸಾಮ್ ಇರೋದು 24ಕ್ಕೆ ಇವಾಗಲೇ ಓದ್ತವ್ರೆ ಅವರು. ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಲೈಫ್ನ ಜಿಫೆನ್ ಇವಾಗಲೇ. ಇನ್ನೊಂದು ಸತಿ ಹೇಳು ಪ್ಲೀಸ್. ಇನ್ನೊಂದು ಸತಿ ರಾಜ ಬೇಟ ಅಲ್ವಾ ಏನಪ್ಪ? ಹೇಳ್ರಿ ಜಿಫೈನ್, ಹೇಳ್ರಿ. ಹಿಂಗೆಲ್ಲ ನಾಚ್ಕೊಂಡ್ರೆ ಆಗುತ್ತೆ ನೀವು. ಹೆಂಗೇಳಿ ನಿಮ್ಮದು ವಿಡಿಯೋ ಶೂಟಿಂಗ್ ಹೆಂಗೇಳಿ ಮಾಡೋದು? ಹಿಂಗೆ ಹೋಗಿ ಹಿಂಗೆ ಹೋಗೋದು. ಏನ್ರಿ ಬಂದು ನೀವು ಮಾತ್ರ ಈ ಶಾರುಖ್ ಖಾನು ಕಡಿಮೆ ಕಂಡ್ರೆ ಸ್ವಲ್ಪ ಏನಂದ್ರೆ ಮ್ಯೂಸಿಕ್ ಹಾಕೋದು. ನಾನು ಆಮೇಲೆ ಮ್ಯೂಸಿಕ್ ಹಾಕೋ ತಿನ್ಕೊಳ್ಳೋ ನಾನು. ಗೈಸ್ ಇವಾಗ ಅಷ್ಟೇ ಜಸ್ಟ್ ಬಂದು ಗಾಡಿ ವಾಶ್ ಮಾಡಿಸಿದ್ದೀನಿ ಫುಲ್ಲು. ಆ ನಾಮ ಇತ್ತಲ್ಲ ಅದು ಫುಲ್ ಹಬ್ಬದೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ಅದು ಕೊಳೆ ಅನಿಸಿತ್ತು. ಇಲ್ಲಿ ಇದ್ದಿದ್ದು ರೇಡಿಯಮೇ ಇಲ್ಲಿ ಕಾರ್ತಿಕ್ ಅಂತ ಇತ್ತು, ಅದೇ ಹೊಂಟೋಯ್ತು. ಏನು ಮಾಡೋಂಗಿಲ್ಲ, ಇನ್ನೊಂದು ಸತಿ ಯಾವಾಗಾರ ಹಾಕ್ಸ್ತೀನಿ. ಇದು ಹೋಗ್ಲಿಲ್ಲ, ಈಗ ಮೊನ್ನೆ ಹಾಕ್ಸಿದ್ದೆ. ಇದೇನಾರು ಹೋಗ್ಬಿಟ್ಟಿದ್ರೆ ಹಾಕ್ಸ್ಕೊಂಬರಿವೆ ಮತ್ತೆ. ಅದೇನು ಹೋಗಿಲ್ವಲ್ಲ, ಅದಕ್ಕೆ ಫುಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿಸಿ ಚೆನ್ನಾಗಿ ಇವಾಗ ಫ್ರೆಶ್ಶಾಗಿ ಹೊಸ ಗಾಡಿ ಮಾಡಿಬಿಟ್ಟಿದ್ದೀನಿ. ನಾಳೆ ಮ್ಯಾಟ್ ಎಲ್ಲ ಗಲೀಜು. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯ್ತು. ಈಗ ಹಂಗೆ ಹೋಗ್ಬಿಟ್ಟು ಹಂಗೆ ಜೊತೆಲೇ ಹಾಲು ತೊಗೊಂಬಂದೆ ಮನೆಗೆ. ಇವಾಗೇನಿಲ್ಲ, ಗಾಡಿ ಒಳಗಡೆ ಫುಲ್ ಇವಾಗ ನೀಟಾಗಿ ಫ್ರೆಶ್ಶಾಗಿ ನಿಂತೈತೆ ಒಳಗಡೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ನನ್ನ ಕೊಲೀಗ್ಸ್ ಯಾರೂ ಇಲ್ಲ, ಎಲ್ಲ ಮುಂಚೆನೇ ಮನೆಗೆ ಹೋಗ್ಬಿಟ್ಟವ್ರೆ. ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಬೆಳಗ್ಗೆಯಿಂದ ಗಲೀಜಾಗಿ ಹೋಗ್ಬಿಟ್ರೆ ಮದರ್ ಇಂಡಿಯಾ ಅಷ್ಟೇ. ಮೇಲೆ ಗಾಡಿ ಒಳಗಡೆ ಆಗಬೇಕು. ನಮ್ಮಮ್ಮ ನೀರು ಹಿಡಿತಾವ್ರೆ. ಇವಾಗ ನೀರು ಬಿಟ್ಟಿರೋದ್ರಿಂದ ಇವಾಗ ನೀರು ಹಿಡಿತಾವ್ರೆ. ಅದಕ್ಕೋಸ್ಕರ ನಾನು ಇಲ್ಲೇ ಸುಮ್ಮನೆ ಬಂದು ನಿಂತಿದ್ದೀನಿ. ಏನೋ ಸೌಂಡು, ವಾಷಿಂಗ್ ಮಿಷಿನ್ ಅದೇನೋ ಸೌಂಡು ಗಡಗಡ ಅಂತ ಬಂದ್ಬಿಡ್ದಂಗೆ. ಇವಾಗ ನೀರು ಬಿಟ್ಟಿರೋದ್ರಿಂದ ಇವಾಗ ಇರ್ತಾವ್ರೆ.
ಗಾಡಿನ ಹಾಕಿ ಫಸ್ಟ್ ಒಳಗಡೆ ಆಮೇಲೆ ಊಟ ಮಾಡಬೇಕು. ಇನ್ನೂ ಊಟ ಆಗಿಲ್ಲ. ಕರೆಕ್ಟಾಗಿ ಒಂದು ತುಂಬಿತು. ಇವಾಗ ಅದೊಂದು ತುಂಬಿತು, ಇದೊಂದು 2 ತುಂಬಿತು, ಇನ್ನೊಂದು ಐತೆ ಇಲ್ಲಿ. ಅದೊಂದು ತುಂಬಿದ್ರೆ ನೀರು ಮುಗೀತು ಅಷ್ಟೇ. ಡೋರ್ ಕ್ಲೋಸ್ ಮಾಡಿಬಿಡ್ಬೇಕು. ನಾನು ಇಲ್ಲ, ಯಾರಾದರೂ ಒಬ್ಬರು ಮಾತಾಡ್ತಾನೆ ಇರ್ತಾರೆ. ಬರೀ ಅರ್ಧ ನನಗೆ ನಾಯ್ಸ್ ಹಿಂದೆಗಡೆಯಿಂದ ಬರೀ ಸೌಂಡೇ ಬರುತ್ತೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ನಾಯ್ಸ್ ರಿಡಕ್ಷನ್ ಮಾಡೋಣ ಅಂದರೆ ಕ್ಲಾರಿಟಿ ಹೋಗ್ಬಿಡುತ್ತೆ. ಏನಾರ ಮಾಡಬೇಕು. ಫಸ್ಟ್ ಇರಿ ಗಾಡಿ ಹಾಕ್ತೀನಿ. ಏನೋ ಫಸ್ಟ್ ಗಾಡಿ ಇಂಪಾರ್ಟೆಂಟ್, ಮನೆ ಒಳಗಡೆ ಬರೋದು ಗಾಡಿ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಮಿಕ್ಕಿದೆಯಲ್ಲ. ಬಿಂಗೆ ನೀರು ತುಂಬಿಟ್ರೆ ಊಟಕ್ಕೆ 3 ಬಿಂಗೆ ನೀರು ತುಂಬೋಣ ಫಸ್ಟು. ಊಟ ರೆಡಿ ಇದೆ. ಇನ್ನು ಚಪಾತಿ ಹಾಕಬೇಕು. ಮದರ್ ಇಂಡಿಯಾ ನೀರು ಹಿಡಿತಾರೆ ಅಂತೆ ಅವರು. ನೀರು ಹಿಡಿದಾದ್ಮೇಲೆ ಊಟ ಒಂದು 10 ಮಿನಿಟ್ಸ್ ಫಸ್ಟು ನೀರು ಹಿಡಿಯೋಣ. ಆಮೇಲೆ ಇವಾಗ ಹೋಗ್ಬಿಟ್ಟು ಅರ್ಜೆಂಟಾಗಿ ನೀರು ಇಟ್ಬಿಟ್ಟು ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು. ಕೈಲಾಗಲ್ಲ, ಅದಕ್ಕೋಸ್ಕರ 3 ಬಿಂಗೆ 3 ಬಿನ್ಗೆ ಅಲ್ವಾ, ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದ್ಬಿಡ್ತೀನಿ. ಫಾಸ್ಟಾಗಿ 3 ಬಿನ್ಗೆ ಇಟ್ಬಿಡ್ಬೇಕು. ನಮ್ಮಮ್ಮ ಪೈಪ್ ಹಾಕೋರು, ಇವಾಗ ಪೈಪ್ ಹಾಕಿಲ್ಲ, ಅದಕ್ಕೋಸ್ಕರ ಹಿಡಿತಾ ಇದ್ದೀನಿ. ಇಲ್ಲ ಅಂದ್ರೆ ಹಿಡಿಯಲ್ಲ. ಓಹೋ ಚೆಲ್ತು ಅಲ್ಲಿ. ಒಂದು ಕೈಯಲ್ಲಿ ಏನಾರು ಮಾಡೋಕ್ಕೆ ಹೋದರೆ ಒಂದು ಏನಾರು ಆಗುತ್ತೆ. ನೀರು ಹಿಡ್ಬಿಟ್ಟು ಸಿಗ್ತೀನಿ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಬಿಗ್ ಬಾಸ್ ನೋಡ್ತವ್ರು ಒಳಗಡೆ. ನಾನಿವಾಗ ಸ್ವಲ್ಪ ರೆಸ್ಟ್ ಮಾಡೋಣ, ಟೈಮ್ ಆಗೋಯ್ತು ನಮ್ಮದು. ಇವಾಗೇನಿಲ್ಲ, ವೀಡಿಯೋ ಎಡಿಟ್ ಮಾಡಿ ಮಾಮೂಲಿ ಆ್ಯಸ್ ಯೂಶುವಲ್ ನಮ್ಮ ಕೆಲಸ ಇದ್ದೇ ಇರುತ್ತಲ್ಲ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.